ಇದೀಗ ಪಾರ್ಥಿವವನ್ನ ರವಾನಿಸಲಾಗ್ತಾ ಇದೆ. ಅಂತ್ಯ ಸಂಸ್ಕಾರ ಸ್ಥಳಕ್ಕೆ ಪಾರ್ಥಿವ ಶರೀರವನ್ನ ರವಾನಿಸಲಾಗ್ತಾ ಇದೆ ಅಂತ ಹೇಳಿದ್ರೆ ಕಲೇಶ್ವರ ರೈಸ್ ಮಿಲ್ಗೆ. ಅಲ್ಲೇ ಅವರ ಪತ್ನಿಯ ಅಂತ್ಯ ಸಂಸ್ಕಾರ ಕೂಡ ನಡೆದಿತ್ತು. ಪಕ್ಕದಲ್ಲೇ ಇದೀಗ ಶಾಮನೂರು ಅವರ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳು ನಡೆದಿದೆ. ಅಂತಿಮ ಯಾತ್ರೆ ನಡೀತಾ ಇದೆ, ಗಮನಿಸ್ತಾ ಇದ್ದೀರಾ. ಹೈಸ್ಕೂಲ್ ಮೈದಾನದಿಂದ ಕಲೇಶ್ವರ ರೈಸ್ ಮಿಲ್ಗೆ ಪಾರ್ಥಿವವನ್ನ ರವಾನಿಸಲಾಗ್ತಾ ಇದೆ ವಾಹನದ ಮೂಲಕವಾಗಿ. ಇದಾಗಲೇ ಹೈಸ್ಕೂಲ್ ಮೈದಾನದಲ್ಲಿ ಶ್ರೀಗಳು, ರಾಜಕೀಯ ಗಣ್ಯರು ಸೇರಿದಂತೆ ಸಾರ್ವಜನಿಕರು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ, ಗೌರವವನ್ನ ಸಲ್ಲಿಸಿದ್ದಾರೆ. ಇದೀಗ ಮತ್ತೊಂದು ಕಡೆ ನಾವು ಅವಾಗಲೇ ಕಲೇಶ್ವರ ರೈಸ್ ಮಿಲ್ನಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನೋದನ್ನ ತೋರಿಸ್ತಾ ಇದ್ವಿ ನಾವು. ಅಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಹಾಗೆ ಭದ್ರತೆಯನ್ನ ಕೂಡ ಅಲ್ಲಿ ಒದಗಿಸಲಾಗಿದೆ. ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ದಾವಣಗೆರೆಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅವರ ಹೆಸರು ಅಜರಾಮರವಾಗಿ ಉಳಿದಿದೆ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಪಾರವಾದಂಥ ದಾನವನ್ನು ಕೊಟ್ಟು ಹೆಸರನ್ನು ಉಳಿಸ್ಕೊಂಡವರು. ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಭಾಳ ಸಮಾಜವನ್ನು ಭಾಳ ವರ್ಷ ಮುಂದೆ ನಡೆಸಿದಂಥವ್ರು. ಅವರು ಇಲ್ಲದೇ ಇವತ್ತು ಕರ್ನಾಟಕವೂ ಅನಾಥಾಗಿದೆ, ಅಖಿಲ ಭಾರತ ವೀರಶೈವ ಮಹಾಸಭಾ ಕೂಡ ಅನಾಥಾಗಿದೆ. ವೈಯಕ್ತಿಕವಾಗಿ ನನಗೆ ತುಂಬಲಾರದ ನಷ್ಟ ಆಗಿದೆ. ಅವರ ಜೀವನವೇ ಒಂದು ಮಾರ್ಗದರ್ಶನ. ಅದರಲ್ಲಿ ನಡೆಯುವ ಮುಖಾಂತರ ಅವ್ರಿಗೆ ನಿಜವಾದಂಥ ಒಂದು ಗೌರವವನ್ನು ಸಲ್ಲಿಸಿದಂಗೆ ಆಗುತ್ತೆ ಅಂತ ನನ್ನ ಭಾವನೆ. ಪಕ್ಷಾತೀತವಾಗಿ ನಾಯಕರು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ, ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪಾರ್ಥಿವವನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಇವತ್ತು ಸಂಜೆನೇ ಶಿವಶಂಕರಪ್ಪನವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಶಾಮನೂರು ಶಿವಶಂಕರಪ್ಪರವರ ಪಾರ್ಥಿವವನ್ನ ರವಾನಿಸ್ತಾ ಇರುವಂಥ ದೃಶ್ಯ ಇದು. ಕಲೇಶ್ವರ ರೈಸ್ ಮಿಲ್ಗೆ ರವಾನೆ ಮಾಡಲಾಗುತ್ತೆ. ಅಲ್ಲಿ ಅವರ ಪತ್ನಿ ಪಾರ್ವತಮ್ಮ ಅವರ ಪಕ್ಕದಲ್ಲೇನೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಅದಕ್ಕೆ ಬೇಕಿರುವಂಥ ಸಿದ್ಧತೆಗಳು ಇದಾಗಲೇ ಆಗಿದೆ. ಜೊತೆಗೆ ಅಭಿಮಾನಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ, ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಎಲ್ಲೂ ಕೂಡ ಯಾವುದೇ ಸಮಸ್ಯೆಗಳಾಗಬಾರ್ದು ಅಂತೇಳಿ ಭದ್ರತೆಯನ್ನು ಒದಗಿಸಲಾಗಿದೆ. ಕಲೇಶ್ವರ ಮಿಲ್ನಲ್ಲೂ ಕೂಡ ಈಗಾಗಲೇ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇದಾಗಲೇ ಪಾರ್ಥಿವವನ್ನ ಹೈಸ್ಕೂಲ್ ಮೈದಾನದಿಂದ ಶಿಫ್ಟ್ ಮಾಡಲಾಗ್ತಾ ಇದೆ. ಇಲ್ಲಿ ಅದಾಗಲೇ ಸಾರ್ವಜನಿಕರಿಗೆ ಅಂತಿಮ ನಮನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರು. ಅದಾದ ನಂತರ ಇದೀಗ ಶಿಫ್ಟ್ ಮಾಡಲಾಗ್ತಾ ಇದೆ, ಗಮನಿಸ್ತಾ ಇದ್ದೀರಾ. ಅಂಡ್ ಪ್ರತಿಯೊಬ್ಬರು ಕೂಡ ಅವರ ಸಾಧನೆಯನ್ನ ಕೊಂಡಾಡಿದ್ರು. ಯಾವ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿಲ್ಲ ಅನ್ನೋದಾಗಿ ಇಲ್ಲ. ರೈತರಿಂದ ಹಿಡಿದು ಯುವಕರಿಂದ ಹಿಡಿದು ಪ್ರತಿಯೊಬ್ಬರ ಜೀವನ ಅನುಕೂಲ ಆಗೋದಕ್ಕೆ ಏನು ಮಾಡಬಹುದು ಅದೆಲ್ಲ ಸಹಾಯವನ್ನ ಮಾಡಿದ್ದಾರೆ. ಅದರ ಜೊತೆಗೆ ವೀರಶೈವ ಲಿಂಗಾಯತ ಸಮುದಾಯದ ಪ್ರಮುಖ ಸಂಸ್ಥೆಯಾಗಿರುವಂಥ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ರು. ಸಮುದಾಯದ ಧಾರ್ಮಿಕ ಹಾಗೆ ಶೈಕ್ಷಣಿಕ ಕ್ಷೇತ್ರಗಳಿಗೆ ಅವರು ಮಹತ್ತರ ಸೇವೆಯನ್ನ ಸಲ್ಲಿಸಿದ್ದಾರೆ. ಈಶ್ವರ ಖಂಡ್ರೆ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಇದನ್ನ ನೆನಪಿಸ್ಕೊಂಡ್ರು. ಅವರ ನಿಧನದಿಂದ ರಾಜ್ಯದ ಒಬ್ಬ ಅನುಭವಿ ರಾಜಕೀಯ ನಾಯಕನನ್ನ ಕಳ್ಕೊಂಡಾಗಾಯಿತು ಅಂತ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರುವಂತಹ ದೃಶ್ಯ ಇದು ದಾವಣಗೆರೆ ಹೈಸ್ಕೂಲ್ ಮೈದಾನದ ದೃಶ್ಯ. ವಾಹನಕ್ಕೆ ಪಾರ್ಥಿವವನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಹೂಗಳಿಂದ ಅಲಂಕರಿಸಿದಂತ ವಾಹನ ಹಾಗೆ ಪಲ್ಲಕ್ಕಿ ಇಲ್ಲಿಂದ ನೇರವಾಗಿ ಕಲೇಶ್ವರ ರೈಸ್ ಮಿಲ್ಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ. ನಾವಾಗಲೇ ಒಬ್ಬರೊಬ್ಬರೇ ಮಾತನಾಡಿದನ್ನ ಗಮನಿಸ್ತಾ ಇದ್ವಿ. ಅವ್ರ ಜೊತೆಗಿನ ಒಡನಾಟದ ಜೊತೆಗೆ ಬೇರೆಯವರನ್ನ ಹೇಗೆ ಅವರು ಟ್ರೀಟ್ ಮಾಡ್ತಾ ಇದ್ರು ಅನ್ನೋದನ್ನ ಹೇಳ್ತಾ ಇದ್ರು. ಶ್ರೀಮಂತಿಕೆ ಇತ್ತು, ಪವರ್ ಇತ್ತು, ಇದರ ಹೊರತಾಗಿಯೂ ಕೂಡ ಒಬ್ಬ ಸಾಮಾನ್ಯ ಜನರನ್ನ ಅವ್ರು ಮಾತನಾಡಿಸ್ತಾ ಇದ್ದಂಥ ರೀತಿ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ. ತುಂಬು ಜೀವನ, ಸಾರ್ಥಕ ಜೀವನವನ್ನ ಮುಗಿಸಿ ಬಾಳ ಪಯಣಕ್ಕೆ ವಿದಾಯ ಹೇಳಿ ಹೊರಟಿದ್ದಾರೆ ಶಾಮನೂರು. ದಾವಣಗೆರೆಯ ಹೀರೋ. ಇಡೀ ದಾವಣಗೆರೆಯನ್ನ ಶಿಕ್ಷಣ ಕಾಶಿಯನ್ನಾಗಿ ಮಾಡಿರುವಂತ ಕ್ರೆಡಿಟ್ ಇವರಿಗೆ ಸಲ್ಲತ್ತೆ. ಇವರ ನೆರಳಲ್ಲಿ ಜೊತೆಗೆ ಸ್ಕಾಲರ್ಶಿಪ್ ಮುಖಾಂತರವಾಗಿ ತಮ್ಮ ವಿದ್ಯಾರ್ಹತೆಯನ್ನ ಕಂಪ್ಲೀಟ್ ಮಾಡಿಕೊಂಡಿರೋ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ಡಾಕ್ಟರ್ ಆಗಿರ್ಬೋದು, ಎಂಜಿನಿಯರ್ ಆಗಿರ್ಬೋದು, ಇದ್ಯಾವುದು ಕೂಡ
ಬಡ ಮಕ್ಕಳಿಗೆ ಕೈಗೆಟುಕದ ಕುಸುಮ ಆಗಬಾರ್ದು, ಅವರ ಕನಸು ನೆರವೇರಬೇಕು. ಹಾಗಂತಾನೆ ಇವರು ಸ್ಕಾಲರ್ಶಿಪ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಕಷ್ಟದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ. ಅವರು ವಿದ್ಯಾರ್ಹತೆ ಯಾವುದೇ ಸಮಸ್ಯೆ ಇಲ್ಲದೆ ಕಂಪ್ಲೀಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಶಿಕ್ಷಣಕ್ಕೆ ಕೊಟ್ಟಿರುವಂಥ ಕೊಡುಗೆಯನ್ನ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ವಿದ್ಯಾರ್ಥಿಗಳ ದಂಡು ಕೂಡ ಬರ್ತಾ ಇದೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಎಷ್ಟೋ ಕುಟುಂಬಗಳ ಕನಸನ್ನ ನೆರವೇರಿಸಿದವರು, ಈಡೇರಿಸಿದವರು, ಇವತ್ತೊಂದು ಒಳ್ಳೆ ಹುದ್ದೆಯಲ್ಲಿ ಕೆಲಸ ಮಾಡಿ ಅವರವರ ಕುಟುಂಬವನ್ನ ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಕಾರಣ ಶಾಮನೂರು ಶಿವಶಂಕರಪ್ಪನವರು. ಶೈಕ್ಷಣಿಕವಾಗಿ ಹಾಗೆ ರೈತ ವರ್ಗಕ್ಕೂ ಕೂಡ ಅವರದೇ ಆದಂಥ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇನ್ನು ರಾಜಕೀಯದಲ್ಲೂ ಕೂಡ ವಿಭಿನ್ನ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ ಸಮರ್ಥವಾಗಿ.